ಸುರ್ಜೇವಾಲರವರು ಇಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ 1 ಕೋಟಿಗೆ ಹೆಚ್ಚು ಜನರ ಸಹಿ ಸಂಗ್ರಹ ಮಾಡಿದರು ಅಂತ ಹೇಳಿದ್ದಾರೆ. ನಿನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ದೊಡ್ಡದಾಗಿ ಪತ್ರಿಕಾಗೋಷ್ಠಿ ಮಾಡಿ 1 ಕೋಟಿಗೂ ಹೆಚ್ಚು ಜನ ಸಹಿ ಮಾಡಿದರು ಅಂತೇಳಿ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಕೇಳಕ್ಕೆ ಇಚ್ಛೆಪಡ್ತೀನಿ ಬಹಿರಂಗವಾಗಿ. ರಾಜ್ಯದಲ್ಲಿ ಯಾವ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರದಲ್ಲಿ ಎಷ್ಟೆಷ್ಟು ಸಹಿ ಹಾಕಿದ ಅಂಕಿ ಸಮೇತ ಬಿಡುಗಡೆ ಮಾಡ್ತೀರಾ? ಎಲ್ಲೋ ಯಾರೋ ಕೆಲವು 3 ಜನ ಸಹಿ ಮಾಡಿ ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು ಒಂದೊಂದು ತಾಲೂಕಿನಲ್ಲಿ 15-20 ಜನ ಸಹಿ ಮಾಡಿದ್ರು ಅಷ್ಟೇ, ಬೇಡ ಒಂದು 50 ಜನ. 1 ಕೋಟಿಗೆ ಹೆಚ್ಚು ಅಂತ ಹೇಳ್ತಿರಲ್ಲ, ಅದನ್ನ ಜಿಲ್ಲಾವಾರು ತಾಲೂಕುವಾರು ಸಹಿ ಮಾಡಿದ್ದನ್ನ ಬಿಡುಗಡೆ ಮಾಡ್ಬೇಕಂತೇಳಿ ನಾನು ಸವಾಲಾಗ್ತೀನಿ. ಕುರ್ಚಿ ಕದನ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಬಗ್ಗೆ ಅದು ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ವಿಚಾರ. ರಾಜೀನಾಮೆ ಇವ್ರು ಕೊಡ್ತಾರೋ ಅವ್ರ ಮುಖ್ಯಮಂತ್ರಿ ಬೇಕಾಗಿಲ್ಲ. ಆದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿನೇ ಆಗಿಲ್ಲ. ಇನ್ನು 136 ಸೀಟ್ ಬಂದಲ್ಲ 2023 ಚುನಾವಣೆಯಲ್ಲಿ. ಅವತ್ತು ಓಟ್ ಚೋರಿ ನೀವೇ ತಾನೇ ಮಾಡಿರೋದಂಗ್ರೆ. ಡಿ.ಕೆ. ಶಿವಕುಮಾರ್ಗೆ ಎಷ್ಟು ಮತ ಬಂತು? ಸಿದ್ದರಾಮಯ್ಯವರಿಗೆ ಎಷ್ಟು ಮತ ಬಂತು? ಡಿ.ಕೆ. ಶಿವಕುಮಾರ್ 2 ಲಕ್ಷಕ್ಕೆ ಮತಗಳು. ಹಂಗಾರೆ ಓಟ್ ಚೋರಿ ಮಾಡಿದ್ರಿ ನೀವು. ಸಿದ್ದರಾಮಯ್ಯನವರು ಕಳೆದ ವರ್ಣದಲ್ಲಿ ಸೋತಿದ್ರು, ಬಾದೆ ಮೇಲೆ ಕೇವಲ 1500 ಓಟ್ ಪಡೆದಿದ್ರು. ಹಂಗಾರೆ 40,000 ಹೆಚ್ಚು ಮತ ಹೆಂಗ್ ಬಂತು ಸಿದ್ದರಾಮಯ್ಯನವರೇ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ನಾನು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಮ್ಮ ಜಗಳ ಇವತ್ತು ಬೀದಿ ಬಂದು ನಿಂತಿದೆ. ಕೆಲವು ಮಂತ್ರಿಗಳು, ಕೆಲವು ಶಾಸಕರು ಸಿದ್ದರಾಮಯ್ಯ ಪರ, ಕೆಲವರು ಡಿ.ಕೆ. ಶಿವಕುಮಾರ್ ಪರ. ಆದರೆ ಅಭಿವೃದ್ಧಿ ಬಗ್ಗೆ ಒಬ್ಬ ಸಚಿವರು ಮಾತಾಡ್ತಾ ಇಲ್ಲ, ಶಾಸಕರು ಮಾತಾಡ್ತಾ ಇಲ್ಲ, ರಾಜ್ಯದಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ. ಇದು ನಿಮ್ಮ ಅಭಿವೃದ್ಧಿ, ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ? ಅಭಿವೃದ್ಧಿ ಮಾಡ್ರಿ. ಆದರೆ ಈ ದೇಶದಲ್ಲಿ ಹಣಬಲ, ತೋಳ್ಬಲ, ಹೆಂಡದ ಬಲ ಮಾಡಿ ಇಷ್ಟು ವರ್ಷ ನೀವೇ ತಾನೆ ಅಧಿಕಾರ ಹಿಡಿದು ಕೇಂದ್ರದಲ್ಲಿ. ಇಷ್ಟು ವರ್ಷ ಬಹುತೇಕ ನೀವೇ ಆಡಳಿತ ಮಾಡಿದ ಕೇಂದ್ರದ ರಾಜ್ಯಗಳು, ಎಲ್ಲ ರಾಜ್ಯಗಳಲ್ಲಿ. ಹೀನಾಯವಾಗಿ ಸುಣ್ಣಾಗಿದ್ದೀರಿ. ಬಿಹಾರದಲ್ಲಿ ಈಗಾಗಲೇ ಪಲಾಯನವಾದಿಗಳಾಗಿರೋ ಕಾಂಗ್ರೆಸ್ನವರು ಬಿಹಾರದಲ್ಲಿ ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸೋಲನ್ನು ಒಪ್ಕೊಂಡಿದ್ದೀರಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಒಂದು ಸಂಸ್ಥೆ ಅದು ಚುನಾವಣೆ ಆಯೋಗ. ಚುನಾವಣೆ ಆಯೋಗದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದಮೇಲೆ ನೀವು ಚುನಾವಣೆಗೆ ಅಫಿಡವಿಟ್ ಹಾಕಿದ್ದೀರಾ, ಕೋರ್ಟ್ಗೆ ಹೋಗಿದ್ದೀರಾ. ಯಾವ ಮುಖ ಇಟ್ಕೊಂಡು ನೀವು ಮಾತಾಡ್ತೀವಿ? ಇವತ್ತು ಕಾಂಗ್ರೆಸ್ ಮತ ಚೋರಿಯಿಂದಲೇ ಈ ದೇಶ ಒಂದು ಆಳಿದ್ದು. ಹಾಗಾಗಿ ಈ ಮತ ಚೋರಿ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕು ಕಾಂಗ್ರೆಸ್ಗಿಲ್ಲ. ಎಲ್ಲ ಒಂದ್ ಕಡೆ ವಿಷಯಾಂತರ ಮಾಡೋಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಡೈವರ್ಟ್ ವಿಷಯಾಂತರ ಮಾಡೋಕ್ಕೋಸ್ಕರ ಜನ ಚೀಮಾರಿ ಆಗ್ತಾರೆ.
ರಾಜ್ಯದಲ್ಲಿ ರೈತ ಆತ್ಮಹತ್ಯೆ ಆಗ್ತದೆ, ಅಭಿವೃದ್ಧಿ ಆಗ್ತಲ್ಲ, ಜನ ಶಾಪ ಆಗ್ತದ್ರೆ ಅದಕ್ಕೋಸ್ಕರ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ಮತಚೋರಿ ಹೆಸರಿನಲ್ಲಿ ನಕಲಿ ಸಹಿಗಳು 1 ಕೋಟಿ ಸಹಿ ಆಗಿಲ್ಲ, ಹಂಗೆ ನಿಮ್ಮ ವಿರುದ್ಧ ಸಹಿ ಮಾಡ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 3-4 ಕೋಟಿ ಸಹಿ ಮಾಡಿಸೋ ತಾಕತ್ತು ನಮಗಿದೆ. ಜನರಿಗೆ ಹೆಸರು ಸುಳ್ಳು ಹೇಳ್ತೀರಿ ನೀವು, ಅದೇನೋ ಬಾಕ್ಸ್ ಮಾಡಿ ಕಳಿಸ್ಕೊಡ್ತಿರ್ತಾವ ಕೇಂದ್ರಕ್ಕೆ. ಅವರ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ದೊಡ್ಡ ಭಾಷಣ ಮಾಡಿದ್ರು, ಚುನಾವಣೆ ಆಯೋಗಕ್ಕೆ ಹೋಗಿ ದೂರು ಕೊಡ್ಬೇಕಾಯ್ತು, ಹೇಳ್ದೆ ಕೇಳ್ದೆ ಹೊಡೆ ಹೋದ್ರು. ಇದು ನಿಮ್ಮ ಸುಳ್ಳಿನ ಭಾಗವೇ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆಗೆ ಮಾನ್ಯ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಬಹುಶಃ ಜೈಲಿನಲ್ಲಿ ರೇಪಿಸ್ಟ್ಗಳು ಮತ್ತು ಟೆರರಿಸ್ಟ್ಗಳು ರಾಜಾರೋಷವಾಗಿ ಗಾಂಜಾ, ಅಫೀಮು, ಮದ್ಯ ಸೇವೆ ಮಾಡಿ ನೃತ್ಯ ಮಾಡ್ತಾರೆ, ಮೊಬೈಲ್ ಬಳಕೆ ಮಾಡ್ತಾರೆ. ಇದು ಅಸಮರ್ಥ ಸರ್ಕಾರ. ಗೃಹ ಸಚಿವರು ಎಲ್ಲ ಒಂದ್ ಕಡೆ ಅಸಮರ್ಥರಾಗಿದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಮೈಸೂರಿನಲ್ಲಿ ಗಾಂಜಾ ಫ್ಯಾಕ್ಟರಿ ಮಹಾರಾಷ್ಟ್ರದ ಬಂದು ತನಿಖೆ ಮಾಡಬೇಕಾದ ಮಹಾರಾಷ್ಟ್ರದ ಪೊಲೀಸು, ಅಂದ್ರೆ ಮುಖ್ಯಮಂತ್ರಿ ತವರಲ್ಲೇ ಈ ರೀತಿ ಆಗ್ತಾ ಇದ್ರೆ ಯಾವ ರೀತಿ ನೀವು ರಾಜ್ಯವನ್ನ ಅಧಿಕಾರ ಮಾಡ್ತೀರ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮುಖ್ಯಮಂತ್ರಿಗಳು ತವರಲ್ಲಿ ರಾಜಾರೋಷ ಹೇಳಿದ್ರೆ ನಿಮಗೆ ಅಭಿವೃದ್ಧಿ ಬಗ್ಗೆ ಗಮನಿಸಿದ ಕೇವಲ ಕುರ್ಚಿಗೋಸ್ಕರ ಈ ರೀತಿ ಕಪಟ ನಾಟಕ ಆಡಬಾರ್ದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ.